ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲತ್ತೀನಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇವತ್ತು ಲಾಗ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಲಾಕತ್ತೀನಿ. ಇವತ್ತು ಮಧ್ಯಾಹ್ನ ನಂತರ ಬ್ಲೌಸ್ನ ಸ್ಟಿಚಿಂಗ್ ಮಾಡಬೇಕು. ನಾರ್ಮಲ್ ಬ್ಲೌಸ್ನ ಇವತ್ತು ಸ್ಟಿಚಿಂಗ್ ಮಾಡ್ಲಾಕತ್ತೀನಿ. ಹೀಗಾಗಿ ಇವತ್ತು ಲಾಗ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಲಾಕತ್ತೀನಿ. ಹಾಗೆ ನಮ್ಮ ಅರಣ್ಯ ಕೂಡ ಮಲ್ಕೊಂಡನ್ನ ಟೈಮ್ ಬಂದ 6:30 ಆಗೈತಿ. ಇವತ್ತು ಡೈಲಿ ರೂಟೀನ ಯಾವ ರೀತಿಯಾಗಿ ಇರ್ತೈತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇವಾಗ ಮುಂಜಾನೆ ಟೈಮ್ ಬಂದು 6:30 ಆಗಿತ್ತು ನೋಡ್ರಿ. ಇವಾಗ ಲಾಗ್ನ ನಾನು ಶುರು ಮಾಡ್ಲಾಕತ್ತೀನಿ. ಹೊರಗಡೆ ವಾತಾವರಣ ಈ ರೀತಿಯಾಗಿ ಐತಿ. ಇನ್ನು ಎಮ್ಮೆ ಅದು ಹಿಂಡ್ಕೋಬೇಕು. ಯಶುಶ್ರೀ ಇವತ್ತು ಮುಂಜಾನೆ ಸ್ಕೂಲ ಬೇಗನೆ ಇತ್ತು ನೋಡ್ರಿ. ಅವರು ಕೂಡ 7:30 ನಂತರ ಸ್ಕೂಲ್ಗೆ ಹೋಗೋರಿದ್ರು. ಹೀಗಾಗಿ ಇನ್ನು ಹಾಲು ಹಿಂಡ್ಕೊಳ್ಳೋದಿತ್ತು ನೋಡ್ರಿ. ಹೀಗಾಗಿ ಎಮ್ಮೆ ಮತ್ತು ಆಗಳ 3 ಹಿಂಡ್ಕೊಳ್ಳೋದಿತ್ತು. ಹೀಗಾಗಿ ಹಾಲನ್ನ ಪೈಲ ಅವರಿಗೆ ತಲೆಯದು ಹಿಕ್ಕಿ ಸ್ಕೂಲ್ಗೆ ರೆಡಿ ಮಾಡಿ ಕಳಿಸಿ ನಂತರ ಎಮ್ಮೆ ಹಿಂಡ್ಕೋಬೇಕಂತೇಳಿ ಮಾಡ್ಲಾಕತ್ತೀನಿ. ನಾಷ್ಟಕ್ಕೆ ಒಂದು ಅನ್ನದ ಒಗ್ಗರಣೆನ ಕೊಟ್ಟಿದ್ದೀನಿ. ಯಾಕಂತಂದ್ರೆ ಮುಂಜಾನೆ ಟೈಮ್ ಒಳಗೆ ಅವ್ರು ಜಾಸ್ತಿ ಚಹಾ ಕುಡಿಯೋಂಗಿಲ್ಲ. ಹೀಗಾಗಿ ಅನ್ನ ಸ್ವಲ್ಪ ಒಗ್ಗರಣೆ ಕೊಟ್ಟು ಹೋಗಾಗ ನಾಷ್ಟ ಮಾಡ್ಕೊಂಡು ಹೋಗ್ತಾರೆ. ನಾನು ಹಾಲು ಹಿಂಡ್ಲಾಕೆ ಬಂದಿದ್ದೆ ಅಂಥೇಳಿ ಇವಾಗ ಅವ್ರಿಗೆ ನಾಷ್ಟಾನ ರೆಡಿ ಮಾಡಿಟ್ಟೆ. ಯಶುಂದು ಇವಾಗ ಅವಳು ಕೂಡ ರೆಡಿಯಾಗಿ ಸ್ಕೂಲ್ಗೆ ರೆಡಿ ಆಗ್ಲತ್ತೇಳು. ನಂತರ ಸಿರಿ ಇವಳು ಕೂಡ ರೆಡಿ ಮಾಡ್ಲಾಕತ್ತೀನಿ ನೋಡ್ರಿ. ನಾನು ಇವಾಗ ಆಯಿಲ್ನ ಅಪ್ಲೈ ಮಾಡ್ಲಾಕತ್ತೀನಿ. ನಾವು ಕೊಬ್ಬರಿ ಎಣ್ಣೆ ಏನೈತಲ್ಲ, ಮನೆಯೊಳಗೆ ಕೊಬ್ಬರಿ ಏನು ಒಣಗಿಸಿರ್ತೀವಲ್ಲ ಅವನ್ನ ನೋಡ್ರಿ ಎಣ್ಣೆ ತೆಗೆಸ್ಕೊಂಡು ಬಂದು ನಾನು ಡೈಲಿ ಮಕ್ಕಳಿಗೆ ಯೂಸ್ ಮಾಡ್ತೀವಿ. ಹೀಗಾಗಿ ಇವತ್ತೇನೈತಲ್ಲ ಬ್ಲೌಸ್ ಹೊಲಿಯೋದಂತಂದ್ರೆ ಮಧ್ಯಾಹ್ನ ನಂತರನ ಸ್ಟಿಚಿಂಗ್ ಮಾಡೋದಾಗ್ತೈತಿ. ಇವತ್ತು ಯಾವುದೇ ಒಂದು ಬ್ಲೌಸ ಕಟ್ಟಿಂಗ್ ಮಾಡಿ ಇಟ್ಟಿಲ್ಲ. ಕಟ್ಟಿಂಗ್ ಮಾಡ್ಕೊಂಡು ನಂತರ ಮಧ್ಯಾಹ್ನ ಕೆಲಸ ಆದ ನಂತರ ಬ್ಲೌಸ್ನ ಸ್ಟಿಚಿಂಗ ಮಾಡ್ತೀನಿ. ಇವಾಗ ತಲೆನ ಹೆಕ್ಲತ್ತೀನಿ. ನಮ್ಮ ಆರನ್ ಕೂಡ ಇನ್ನೂ ಮಲ್ಕೊಂಡಿದ್ದು ನೋಡ್ರಿ. ಇವತ್ತು ಒಂದು ಸ್ವಲ್ಪ ಲೇಟಾಗಿತ್ತು. ಹೀಗಾಗಿ ಮೊದಲಿಗೆ ಇವ್ರಿಗೆ ಸ್ಕೂಲ್ಗೆ ರೆಡಿ ಮಾಡಿಬಿಟ್ನಂತಂದ್ರೆ ನಂತರ ಇನ್ನು ಎಮ್ಮೆ ಅದು ಹಿಂಡ್ಕೊಳ್ಳೋದು, ಇನ್ನು ಮೇಕೆಗಳ ಮೇವು ತೊಗೊಂಬರೋದು ಇಷ್ಟಿನ ಬಾಕಿ ಐತೆ ಕೆಲಸ. ಯಾವುದಾದ್ರೂ ಅರ್ಜೆಂಟಾಗಿ ಬ್ಲೌಸ್ ಕೊಡಬೇಕಾಗಿತ್ತು ಅಂತಂದರೆ ನಾನು ಸಂಜೆ ಟೈಮ್ ಒಳಗೆ ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಆಗ ಬ್ಲೌಸ್ನ ಸ್ಟಿಚಿಂಗ್ ಮಾಡಿ ಇಟ್ಟಿರ್ತೀನಿ. ಯಾಕಂತಂದ್ರೆ ಮಾರ್ನಿಂಗ್ ಟೈಮ್ ಒಳಗಂತೂ ನನಗೆ 11 ಗಂಟೆ ತನಕ ಅಂತೂ ಸ್ಟಿಚಿಂಗ್ ಮಾಡ್ಲಿಕ್ಕೆ ನಾನು ಮಷಿನ್ ಹೋಗೋದೇ ಇಲ್ಲ. ಯಾಕಂತಂದ್ರೆ ಮುಂಜಾನೆ ಅಡುಗೆ ಮನೆ ಕೆಲಸ ಮತ್ತು ಮಕ್ಕಳ ಸ್ಕೂಲ್ ಕಳಿಸೋದು ಇಷ್ಟ ಇರ್ತೈತಿ. ಹೀಗಾಗಿ ನಾನು 11 ಗಂಟೆ ಮುಂದೆ ಫ್ರೀ ಇದ್ದಾಗ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತೀನಿ. ಹಾಗೇನಾದರೂ ಅರ್ಜೆಂಟಾಗಿ ಕೊಡಬೇಕಾಗಿತ್ತು ಅಂತಂದ್ರೆ ಸಂಜೆ ಟೈಮ್ ಒಳಗೆ ಟೈಮ್ ಮಾಡಿಕೊಂಡು ಬೇಗ ಅಡುಗೆ ಮಾಡಿ ಸ್ಟಿಚಿಂಗ ಮಾಡಿಟ್ಟಿರ್ತೀನಿ. ಯಶು ಸಿರಿ ಅವರು ಕೂಡ ಸ್ಕೂಲ್ಗೆ ರೆಡಿಯಾಗಿ ಹೋಗ್ತಾನೆ ಅಂತೇಳಿ ರೆಡಿ ಆಗ್ಲಕತ್ತೀರ. ನಾ ಅಷ್ಟರೊಳಗೆ ಎಮ್ಮೆ ಹಿಂಡ್ಕೊಳ್ಳೋದು, ಇವಾಗ ಆಕಳ ಒಂದು ಹಾಲು ಹಿಂಡೋದು ಕಂಪ್ಲೀಟ್ ಆಯಿತು. ನಂತರ ಇನ್ನೂ 2 ಎಮ್ಮೆ ಅದ ನೋಡ್ರಿ. ಇವನ್ನ ಇಲ್ಲ ಅಂತಂದ್ರೂ 1 ಗಂಟೆ ಟೈಮ್ ಹಿಡಿತೈತಿ ಎಲ್ಲ ಹಿಂಡಬೇಕಾಯ್ತು ಅಂತಂದರೆ. ಇವಾಗ ಆಕಳ ಹಿಂಡೋದಾಯಿತು. ಇವಾಗ ಎಮ್ಮಿನ ಹಿಂಡ್ಲಾಕತ್ತೀನಿ. ಇನ್ನು ನಂತರ ಇನ್ನೂ ಚಹಾ ಮಾಡಿಲ್ಲ. ಈ ನಂತರ ಹಿಂಡ್ಕೊಂಡಾದ ನಂತರ ಇನ್ನೂ ಚಹಾ ಮಾಡ್ತಾನು. ನಮ್ಮ ಆರ್ಯನ್ ಕೂಡ ಇನ್ನೂ ಎದ್ದಿಲ್ಲ. ಚಹಾ ಅದು ಮಾಡಿ ನಂತರ ಅವನ್ನ ಎಬ್ಬಿಸಿದ್ರೆ ಬಂದಿತ್ತಂತ ಹೇಳಿ ಇನ್ನೂ ಎಬ್ಬಿಸಿಲ್ಲ. ಹೀಗಾಗಿ ಇವತ್ತು ಇನ್ನೂ ಅಡುಗೆ ಅದು ಇನ್ನೂ ಸ್ಟಾರ್ಟ್ ಮಾಡಬೇಕು. ಯಾಕಂತಂದ್ರೆ ಅವರು ಮಕ್ಕಳು ಕೂಡ ಅವರು ಸ್ಕೂಲಿಗೆ ಹೋಗ್ತಾರೆ. ನಾಷ್ಟಕ್ಕಷ್ಟು ಮಾಡಿಟ್ಟಿನಿ, ಮಾಡಿ ಹೋಗ್ತಾರೆ ಅವರು. ಇದು 2 ಮಂತ್ಸ್ ನೋಡ್ರಿ ನಾ ಕರು ಇದು. ಹೀಗಾಗಿ ನಮ್ಮ ಯಶು ಏನದಲ್ಲ ವಿಡಿಯೋ ಮಾಡ್ಲತ್ತಿಲ್ಲ. ಆ ಟೈಮ್ ಒಳಗೆ ಈ ಕರುವಿನ ಕೂಡ ಆ ವಿಡಿಯೋನ ಮಾಡಿ ಅವಳು ಸ್ಕೂಲ್ಗೆ ಹೋಗಿಬಿಟ್ಲು. ಇನ್ನೂ ನೋಡ್ರಿ ಮೇಕೆಗಳಿಗಿನ್ನೂ ಮೇವೂ ಹಾಕಿಲ್ಲ, ಇನ್ನು ಕಾಳದು ಅಷ್ಟೇ ಹಾಕೀನಿ. ಇವತ್ತು ಮಧ್ಯಾಹ್ನ ಟೈಮ್ ಒಳಗೆ ಟೈಮ್ ಸಿಕ್ತು ಅಂತಂದರೆ ಈರುಳ್ಳಿ ಹೆಚ್ಚೋದ ನೋಡ್ರಿ. ಇವನ್ನಷ್ಟು ಮಧ್ಯಾಹ್ನ ಟೈಮ್ ಒಳಗೆ ಹೆಚ್ಚಿಡ್ಬೇಕು. ನಿನ್ನೆ ಮತ್ತು ಮೊನ್ನೆ ಟೈಮ್ ಒಳಗೆ ಬೆಳ್ಳುಳ್ಳಿ ಅಟ್ಟೆಲ್ಲ ಕ್ಲೀನ್ ಮಾಡಿಬಿಟ್ಟು ಈ ರೀತಿಯಾಗಿ ಕಟ್ಟಿಟ್ಟನಿ. ಹಳ್ಳಿ ಒಳಗೆ ನೋಡ್ರಿ ಬೆಳ್ಳುಳ್ಳಿ ಅಂತಂದ್ರೆ ಒಂದು ವರ್ಷಕ್ಕಾಗಷ್ಟೇ ಎಲ್ಲ ನಾವು ಆಲ್ಮೋಸ್ಟ್ ಅಲ್ಲೆಲ್ಲ ಹಳ್ಳಿ ಜನರೆಲ್ಲರೂ ಈ ರೀತಿಯಾಗಿ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಮಸಾಲೆ ಖಾರಕ್ಕಾಗಿರ್ಬೋದು, ಮನ್ಯಾಗ ಯೂಸ್ ಮಾಡ್ಲಿಕ್ಕಾಗಿರ್ಬೋದು ಬೆಳ್ಳುಳ್ಳಿ ಯಾವತ್ತು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇವೆರಡು ಏನು ಐಟಮ್ದಲ್ಲ ಯಾವತ್ತೂ ನಾವು ಕೊಂಡು ತರಂಗಿಲ್ಲ. ಹೀಗಾಗಿ ಹೊಲದೊಳಗೆ ಬೆಳೆದಿರ್ತೀವಿ. ಇವು ಆರಾಮಾಗಿ 1 ವರ್ಷದವರೆಗೂ
ನಮ್ಗೆ ಸಾಲ್ತಾವೆ. ಮತ್ತು ನೆಕ್ಸ್ಟ್ ಮುಂದಿನ ವರ್ಷಕ್ಕಂತಂದ್ರೆ ಮತ್ತು ನಾವು ಹೊಲದಾಗ ಬೆಳೆದಿರ್ತೀವಿ. ಹೀಗಾಗಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಈ ರೀತಿಯಾಗಿ ಹಳ್ಳಿ ಒಳಗೆ ಹೊಲದಾಗೆ ಬೆಳೆದಿರ್ತೀವಿ, ಇದನ್ನ ಯೂಸ ಮಾಡ್ತೀವಿ. ನಮ್ಮ ಆರು ಕೂಡ ಇನ್ನು ಮಲ್ಕೊಂಡಾನ, ಯಾಕಂತಂದ್ರೆ ಯೂಸ್ ಮಾಡ್ದೆ ಅವನು ಸ್ವಲ್ಪ ಮಲ್ಕೊಲಿ ಅಂಥೇಳಿ ನಾನು ಹಂಗೆ ಇನ್ನು ಚಹಾ ಮಾಡ್ಬೇಕಂಥೇಳಿ ರೆಡಿ ಮಾಡ್ಲಕತ್ತೀನಿ. ಟೈಮ್ ನೋಡಿರಿ ಇವಷ್ಟು ಬೇಗನೆ ಬಿಸಿಲಾಗಿತ್ತು. ಹೀಗಾಗಿ ಬೇಗ ಬೇಗ ಒಂದು ಸ್ವಲ್ಪ ಅಡುಗೆ ಅದು ಮಾಡ್ಕೋಬೇಕಂಥೇಳಿ ಮೊದಲಿಗೆ ಚಹಾ ಮಾಡ್ಲಿಕ್ಕೆ ರೆಡಿ ಮಾಡ್ಲಕತ್ತೀನಿ. ಹಾಗೆ ಪಪ್ಪಾಯಿ ಗಿಡ ನಿಮ್ಗೆ ತೋರಿಸ್ಲಕತ್ತಾನೆ ಆಲ್ರೆಡಿ ಒಂದು ವಿಡಿಯೋ ಒಳಗೆ. ಇನ್ನು ಈ ಪಪ್ಪಾಯಿ ಗಿಡ ಏನತ್ತಲ್ಲ ಸಣ್ಣದಾಗಿತ್ತು, ಆಗ ತೋರಿಸಿದ್ನಿ. ಇವಾಗ ತೋರಿಸ್ಲಕತ್ತಾನೆ ನೋಡಿ. ಇಲ್ಲ ಅಂತಂದ್ರೆ ತುಂಬಾ ಪಪ್ಪಾಯ ಆಗಿದ್ವು. ಇವಾಗ ಟೀ ಮಾಡೋದು ಕೂಡ ಕಂಪ್ಲೀಟ್ ಆಯಿತು. ಬಿಸ್ಕೆಟ್ ಇದ್ದು ನೋಡಿರಿ. ಎಲ್ಲರೂ ಕೂಡ ಅಂತಂದರೆ ಮಧ್ಯಾಹ್ನ ಟೈಮ್ ಊಟ ಮಾಡೋದು ಅಂತಂದ್ರೆ 12 ಗಂಟೆ 12:30 ಆಗ್ತೈತಿ. ಹೀಗಾಗಿ ಮೊದಲಿಗೆ ಇವಾಗ ಮುಂಜಾನೆ ಎದ್ದು ಚಹಾ ಕುಡಿಯೋದು ರೂಢಿ ಆಗ್ತಿತ್ತು. ಮೊದಲಿಗೆ ಕುಡ್ತಿರ್ಲಿಲ್ಲ, ಇವಾಗ ರೂಢಿ ಆಗಿಬಿಟ್ಟೈತಿ. ನಮ್ಮ ಮಾರನಿಗೆ ಏನೈತಲ್ಲ ಒಂದು ಸ್ವಲ್ಪನ ಚಹಾ ಹಾಕಿ ನಂತರ ಹಾಲು ಮಿಕ್ಸ್ ಮಾಡಿ ಕೊಡ್ತೀನಿ. ಅವನು ಬಿಸ್ಕಿಟ್ ಬೇಕಾಗಿದ್ದು, ಹೀಗಾಗಿ ಅವನು ಜಳಕದು ಮಾಡಿಸಿ ಅವನು ಚಹಾ ಕುಡಿಯೋಣ ಅಂಥೇಳಿ ಚಹಾ ಆದ ನಂತರ ಅವನ ಎಬ್ಬಿಸಿದ್ನಿ. ಇವಾಗ ಸ್ವಲ್ಪ ಹಾಲು ಬಿಸ್ಕೆಟ್ ತಿಂದಂತಂದ್ರೆ 1 ಗಂಟೆ 2 ಗಂಟೆ ಆಟ ಆಡ್ತಾನೆ. ನಂತರ ಸ್ವಲ್ಪ ಅಡುಗೆ ಮಾಡೋವರೆಗೂ ಒಂದು ಸ್ವಲ್ಪ ಆಟ ಆಡ್ತಾನೆ ಅಂತೇಳಿ ಅವನಿಗೂ ಚಹಾ ಬಿಸ್ಕೆಟ ರೆಡಿ ಮಾಡಿ ಕೊಡ್ಲಾಕತ್ತೀನಿ. ಡೈಲಿ ಏನೈತಲ್ಲ ಬ್ಯಾಳೆ ಪಲ್ಯನ ಮಾಡ್ತೀನಿ. ಇವತ್ತೇನೈತಲ್ಲ ಬ್ಯಾಳಿದು ಬ್ಯಾಡ ಅಂಥೇಳಿ ಇವತ್ತು ಯಾವ ಬ್ಯಾಳೆಕಾಳು ನೆನೆ ಇಟ್ಟಿಲ್ಲ. ಇವಾಗ ನಿನ್ನೆ ಟೈಮ್ ಒಳಗೆ ಒಂದು ನಾರ್ಮಲ್ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡಿದ್ನಿ. ಬಟ್ ಬರೀ ನಾರ್ಮಲ್ ಬ್ಲೌಸ್ ಏನು ಅಪ್ಲೋಡ್ ಮಾಡೋದು ಅಂಥೇಳಿ ನಿನ್ನೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಹೀಗಾಗಿ ಇವತ್ತು ಈ ಒಂದು ಲಾಗ್ ವಿಡಿಯೋನ ಶೇರ್ ಮಾಡ್ಕೋಬೇಕಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಲಾಗ್ತೇನೆ. ಹಾಗೆ ಇನ್ನು ನೆಕ್ಸ್ಟ್ ವಿಡಿಯೋ ಒಳಗೆ ಏನೈತಲ್ಲ ಒಂದು ಸಿಂಪಲ್ ಆಗಿರ್ತಕ್ಕಂಥ ಬ್ಯಾಕ್ ನೆಕ್ ಬ್ಲೌಸ್ ಡಿಸೈನ ನಾನು ಸ್ಟಿಚಿಂಗ್ ಮಾಡೀನಿ. ಅದನ್ನೇ ನಿಮ್ಮ ಜೊತೆ ಮುಂದಿನ ಒಂದು ವಿಡಿಯೋ ಒಳಗೆ ಶೇರ್ ಮಾಡ್ಕೊಳ್ತೀನಿ. ಹಾಗಾಗಿ ಇವತ್ತು ಲಾಗ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತೇಳಿ ವಿಡಿಯೋನ ಮಾಡ್ಲಾಕತ್ತೀನಿ. ಎಲ್ಲರೂ ಕೂಡ ಚಹಾ ಬಿಸ್ಕೆಟ ತಿನ್ಲಾಕತ್ತೀವಿ ನೋಡಿರಿ. ಇನ್ನು ಆದ ನಂತರ ನಾಷ್ಟ ಒಂದು ಸ್ವಲ್ಪ ಮಾಡಿ ಮಧ್ಯಾಹ್ನದ ಅಡುಗೆ ರೆಡಿ ಮಾಡ್ತೀನಿ. ಇವತ್ತೊಂದು ಸ್ವಲ್ಪ ಏಳಕ್ಕೆ ಲೇಟಾಗಿತ್ತು. ದಿನ ಡೈಲಿ ಅಂತಂದ್ರೆ 8 8:30 ಅಂತಂದ್ರೆ ಅಡುಗೆ ಕೂಡ ಕಂಪ್ಲೀಟ್ ಆಗ್ತಿತ್ತು. ಇವತ್ತೊಂದು ಸ್ವಲ್ಪ ಲೇಟ್ ಆಯಿತು ಅಂತಂದ್ರೆ ನೋಡಿರಿ ನಮ್ಮ ಸ್ಟಿಚಿಂಗ್ ಮಾಡೋದು ಕೂಡ ಒಂದು ಸ್ವಲ್ಪ ಲೇಟ್ ಆಗಿಬಿಡ್ತೈತಿ. ಯಾಕಂತಂದ್ರೆ ಮನೆ ಕೆಲಸ ಅಡುಗೆ ಕೆಲಸ ಎಲ್ಲ ಒಂದು 10 ಗಂಟೆ ಒಳಗಾಗಿ ಕಂಪ್ಲೀಟ್ ಮಾಡ್ಕೊಂಡ್ವಿ ಅಂತಂದ್ರೆ ನಮಗೂ ಕೂಡ ಜಾಸ್ತಿ ಬ್ಲೌಸ್ ಫಿನಿಶಿಂಗ್ ಆಗ್ತಾವೆ. ಹೀಗಾಗಿ ಇವತ್ತೇನು ಒಂದು ಬ್ಲೌಸ ಮುಗಿತೈತಿ ನೋಡಿರಿ. ಒಂದು ಸಿಂಪಲ್ ಬ್ಯಾಕ್ ನೆಕ್ ಡಿಸೈನ್ ಐತಿ, ಇನ್ನೂ ಕಟಿಂಗ್ ಮಾಡಿಲ್ಲ. ಬಟ್ ಮಧ್ಯಾಹ್ನ ಟೈಮ್ದೊಳಗೆ ಕಟಿಂಗ್ ಮಾಡಿ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತೀನಿ. ನಮ್ಮ ಸೈಡ್ ಏನು ಸ್ಕೂಲ್ ಅವೆಲ್ಲ ಇವಾಗ ಮಾರ್ನಿಂಗ್ ಟೈಮ್ ಒಳಗೆ ಸ್ಟಾರ್ಟ್ ಆಗಿ 7:30 ಸ್ಟಾರ್ಟ್ ಆಗ್ತೈತಿ. ಮತ್ತು ಮಧ್ಯಾಹ್ನ 12 ಗಂಟೆಗೆ ಸ್ಕೂಲ್ ಬಿಡ್ತೈತಿ. ಮಧ್ಯಾಹ್ನ ಟೈಮಕ್ಕೆ ಅವರು ಯಶಸ್ವಿರಿ ಬರ್ತಾರಲ್ಲ, ಅವಾಗ ಬಂದ ನಂತರನೇ ಬಿಸಿ ಆವಾಗಲೇ ಚಪಾತಿ ಅದು ಮಾಡಿಕೊಟ್ರೆ ಬಂದಿತ್ತು ಅಂಥೇಳಿ ಇವಾಗ ಒಂದು ಸ್ವಲ್ಪ ಅಡುಗೆ ಮಾಡೋದು ಲೇಟ್ ಮಾಡೀನಿ. ಇಲ್ಲ ಅಂತಂದ್ರೆ ಒಂದು ಸ್ವಲ್ಪ ಲೇಟ್ ಇತ್ತಂತಂದ್ರೆ ಡಬ್ಬಿ ಕಟ್ಕೊಂಡು ಹೋಗ್ತಾರಲ್ಲ, ಹೀಗಾಗಿ ಅವಸರೊಳಗೆ ಅಡುಗೆ ಕಂಪ್ಲೀಟ್ ಆಗ್ತಿತ್ತು. ಹೀಗಾಗಿ ಇವಾಗ ನಾಷ್ಟಕ್ಕೆ ಮಾಡಿ ಇನ್ನೂ ಅಡುಗೆ ಮಾಡೋದು ಒಂದು ಸ್ವಲ್ಪ ಲೇಟ್ ಆಗಿತ್ತು ಇವತ್ತು. ಮೊದಲಿಗೆ ಎಲ್ಲ ಪಲ್ಯ ಅದೆಲ್ಲ ರೆಡಿ ಮಾಡಿಕೊಂಡ್ರೆ ನಂತರ ಲಾಸ್ಟ್ ಅವನು ಟೈಮ್ ಒಳಗೆ ಏನೈತಲ್ಲ ಆಗ ಚಪಾತಿ ಮಾಡ್ಬೇಕಂಥೇಳಿ ಇನ್ನು ಇವಾಗ ಅಡುಗೆನೂ ರೆಡಿ ಮಾಡಿಲ್ಲ. ಹಾಗೆ ನಮ್ಮ ಮರ್ಯನ ಕೂಡ ಅವನು ಆಟ ಆಡಿಸ್ಕೊತ ನಾವು ಕೆಲಸ ಮಾಡಬೇಕಾಕತಿ. ಯಾಕಂತಂದ್ರೆ ಒಂದು ಸ್ವಲ್ಪ ಅವನು ಏನಾದರೂ ಯಂತ್ರ ಐಟಮ್ ಅದು ಕೆಳಗಡೆ ಇಟ್ಟಿದ್ರೆ ಎಲ್ಲ ಹಾಳು ಮಾಡ್ತಾನೆ. ಹೀಗಾಗಿ ಹಾಗೆ ನೀರು ಹಾಯಿಸ್ಲಕತ್ತೀನಿ ನೋಡಿ. ಒಂದು ಸ್ವಲ್ಪ ಕಾಯಿಪಲ್ಯ ಬೇಸಿಗೆ ಟೈಮ್ದೊಳಗೆ ಅಂತಂದ್ರೆ ನೀರು ಫುಲ್ ಕಡಿಮೆ ಆಗ್ಯಾವ. ಸ್ವಲ್ಪ ಮನೆಗೆ ಎಷ್ಟು ಬೇಗ ಆಗ್ತೈತಲ್ಲ ಅಷ್ಟು ಕಾಯಿಪಲ್ಯನ ಹಾಕೀನಿ, ಅಷ್ಟೇ ನೀರು ಹಾಯ್ತಾವಲ್ಲ. ಜಾಸ್ತಿ ಎಲ್ಲ ಬೋರ್ವೆಲ್ಗೆ ನೀರು ಕಡಿಮೆ ಆಗ್ಯಾವಲ್ಲ, ಹೀಗಾಗಿ ಒಂದು ಸ್ವಲ್ಪ ಬದನೆ ಗಿಡ ಮತ್ತು ಮೆಣಸಿನ ಗಿಡ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಮತ್ತು ಪುಂಡಿ ಪಲ್ಲೆ, ಅವರೆ ಗಿಡ ಈ ರೀತಿಯಾಗಿ ಮನೆಗೇನು ಜಾಸ್ತಿ ನಾವು ಕಾಯಿಪಲ್ಯನ ಯೂಸ್ ಮಾಡ್ತೀವಲ್ಲ, ಯಾವ್ದು ಇಷ್ಟ ಆಯ್ತಲ್ಲ ಆ ಒಂದು ಕಾಯಿಪಲ್ಯನ ಹಾಕೀನಿ ನೋಡಿರಿ. ಇಷ್ಟ ಮನೆಗೆ ಎಷ್ಟಾಗತ್ತಲ್ಲ ಅಷ್ಟು
ಕಾಯಿ ಬೆಲ್ಲನ ಹಾಕೀವಿ. ಜಾಸ್ತಿ ಅಂತಂದ್ರೆ ದನ ಕರುಗಳಿಗೆ ಮತ್ತು ಮನೆಗೆ ನೀರೆಲ್ಲ ಮಿಕ್ಕಿ ಏನು ಉಳಿದಿರ್ತಾವಲ್ಲ ಆ ನೀರನ್ನು ಇಷ್ಟು ಹಾಯಿಸಿ ಕಾಯಿ ಪಲ್ಯನ ಹಾಕೀನಿ. ಇನ್ನೂ ಒಂದು ಸ್ವಲ್ಪ ಕೊತ್ತಂಬರಿ ಬೀಜನ ಹಾಕಬೇಕು. ಒಂದು ಸ್ವಲ್ಪ ಇವತ್ತು ಪುಂಡಿ ಪಲ್ಯ ಮಾಡ್ಬೇಕಂತೇಳಿ ಒಂದು ಸ್ವಲ್ಪ ಹರ್ಕೊಂಡು ಹೋಗ್ಬೇಕಂತೇಳಿ ಬಂದಿದ್ನಿ. ಪ್ರತಿದಿನ ಏನೈತಲ್ಲ ಪಲ್ಯ ಮಾಡೋದಾಗಿದ್ರೆ ನಾನು ಮಾಡೋ ಟೈಮ್ ಒಳಗೆ ಬಂದು ಹರ್ಕೊಂಡು ಹೋಗಿರ್ತೀನಿ. ಮೆಂತ್ಯ ಸೊಪ್ಪಾಗಿರ್ಬೋದು, ಕೊತ್ತಂಬರಿ ಸೊಪ್ಪಾಗಿರ್ಬೋದು, ಏನಾದರೂ ಪಲ್ಯ ಮಾಡಬೇಕಾಯ್ತು ಅಂತಂದ್ರೆ ಆವಾಗಲೇ ತೊಗೊಂಡು ಹೋಗಿರ್ತೀನಿ. ಯಾಕಂತಂದ್ರೆ ಆಲ್ರೆಡಿ ನಾವು ಹಳ್ಳಿ ಒಳಗೆ ಇರ್ತೀವಿ, ಫ್ರೆಶಾಗಿ ನಮ್ಗೆ ಐಟಮ್ ಸಿಗುತ್ತಲ್ಲ, ಹೀಗಾಗಿ ಆವಾಗಲೇ ನಾನು ಹರ್ಕೊಂಡು ಹೋಗಿರ್ತೀನಿ. ನಮ್ಮ ಮರ್ಯನ ಕೂಡ ಅಲ್ಲೇ ದೂರದಲ್ಲಿ ಆಟ ಆಡ್ಕೊತ ಕೂತಿದ್ದ, ಅವ್ನು ನೋಡ್ಕೊತ ನಾನು ಪಲ್ಯ ಹರ್ಕೊಂಡು ಹೋಗ್ಬೇಕಂತೇಳಿ ಬಂದಿದ್ನಿ. ಇನ್ನು ಹೋಗಿದ ನಂತರ 1-2 ಬ್ಲೌಸ್ ಅರ್ಜೆಂಟಾಗಿ ಕೊಡಬೇಕಾಗಿತ್ತು. ನಿನ್ನೆ ಬ್ಲೌಸ್ನ ಸ್ಟಿಚಿಂಗ್ ಮಾಡಿಟ್ಟಿನಿ, ನಾರ್ಮಲ್ ಬ್ಲೌಸ. ಅವಕ್ಕೇನು ಹುಕ್ಸ್ ಹಚ್ಚೋದು ಮತ್ತು ಕೈವಲಿಗೆ ಹಾಕೋದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅವನ್ನಷ್ಟೇ ಹುಕ್ಸ್ ಮತ್ತು ಕೈವಲಿಗೆನ ಹಾಕಿ ಮಾಡಿ ಕೊಡಬೇಕು. ಇನ್ನು ಹೋಗಿ ಪುಂಡಿ ಪಲ್ಯ ಏನೈತಲ್ಲ ಇದನ್ನು ಕುದಿಲಾಕಿಡ್ತಾನೆ. ಕುದಿಲಾಕಿಟ್ಟಾದ ನಂತರ ನಾನು ಹುಕ್ಸ ಮತ್ತು ಕೈವಲಿಗೆ ಹಾಕೋದು ಕಂಪ್ಲೀಟ್ ಮಾಡಿಟ್ಟು ಕಸ್ಟಮರ್ಸ್ ಬಂದು ಒಯ್ತಾರೆ. ನಂತರ ನಾನು ಮನೆ ಕೆಲಸನ ಕಂಟಿನ್ಯೂ ಮಾಡ್ತೀನಿ. ವರ್ಷಕ್ಕಿಂತನೂ ಈ ವರ್ಷ ಏನೈತಲ್ಲ ಅಷ್ಟು ಸ್ವಲ್ಪನ ಕಾಯಿಪಲ್ಯನ ಹಾಕೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ಲಕತ್ತಿರಲ್ಲ, ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ನಮ್ಮ ಮರ್ಯನ ಏನೈತಲ್ಲ ಇನ್ನು ಮುಂದಿನ ವರ್ಷದಿಂದ ಸ್ಕೂಲ್ ಕಳಿಸ್ಬೇಕಂತ ಹೇಳಿ ಈಗ ಕಳಿಸಿಲ್ಲ. ಯಾಕಂದ್ರೆ ಅಂಗನವಾಡಿ ಅಂತೂ ಸಮೀಪ ಇಲ್ಲ. ಯಾವಾಗಲಾದರೂ ಒಂದು ವಾರದೊಳಗೆ 1-2-3 ದಿನ ಅಂಗನವಾಡಿಗೆ ಹೋಗಿಬಿಟ್ಟು ಬಂದಿರ್ತೀವಿ. ಬಟ್ ದೂರ ಆಗುತ್ತಲ್ಲ, ಹೀಗಾಗಿ ಇನ್ನು ಮುಂದಿನ ವರ್ಷದಿಂದನೇ ಸ್ಕೂಲ್ ಕಳಿಸ್ಬೇಕಂತ ಹೇಳಿ ಇನ್ನೂ ಅವನ್ನ ಕಳಿಸ್ಲಾಕತ್ತಿಲ್ಲ. ಪುಂಡಿ ಪಲ್ಯ ಏನೈತಲ್ಲ ಇವಾಗ ಒಂದು 4-5 ದಿನ ಆಯ್ತಾ ಮಾಡಿರಲಿಲ್ಲ, ಹೀಗಾಗಿ ಇವತ್ತು ಮಾಡ್ಬೇಕಂಥೇಳಿ ಇವಾಗ ಮುಂಜಾನೆನೇ ರೆಡಿ ಮಾಡಿರ್ತೀನಿ. ಯಾಕಂತಂದ್ರೆ ಸಂಜೆ ಟೈಮ್ ಒಳಗೆ ಜೋಳದ ರೊಟ್ಟಿ ಮಾಡ್ಬೇಕಂಥೇಳಿ. ಪುಂಡಿ ಪಲ್ಯ ಅಂತಂದ್ರೆ ರೊಟ್ಟಿ ಜೊತೆ ಕಾಂಬಿನೇಷನ್ ಸೂಪರಾಗಿರ್ತೈತಿ. ಹೀಗಾಗಿ ಇವಾಗ ರೆಡಿ ಮಾಡಿಟ್ನಿ ಅಂತಂದ್ರೆ ಸಂಜೆ ಟೈಮ್ ಒಳಗೆ ರೊಟ್ಟಿ ಮಾಡ್ರೆ ಬಂದಿತ್ತು ಅಂಥೇಳಿ ಇವಾಗ ರೆಡಿ ಮಾಡ್ಲಕತ್ತೀನಿ. ಹಾಗೆ ಇವಾಗ ನಾನು ಪಲ್ಯದ ಗಿಡನ ತೋರಿಸ್ಲಕತ್ತೀನಿ. ಹಾಗೆ ಅವರೆಕಾಯಿ ಗಿಡ ನೋಡ್ಬೋದು, ಅವು ಕೂಡ ಹೂವು ಇವು 1-2 ಸರ್ತಿ ನಾನು ಪಲ್ಯ ಮಾಡುವಷ್ಟು ಹೊಂಟಿದ್ವು. ಪಲ್ಯ ಮಾಡಿದ್ನಿ. ಇವಾಗೆಲ್ಲ ಹೂವು ಸ್ಟಾರ್ಟ್ ಐತಿ. ಮತ್ತು ನೆಕ್ಸ್ಟ್ ಇನ್ನೊಂದು ವಾರದೊಳಗೆ ಅವು ಕೂಡ ಪಲ್ಯ ಮಾಡ್ಲಿಕ್ಕೆ ಬರ್ತಾವೆ. ಇಷ್ಟೇ ಕಾಯಿ ಪಲ್ಯ ಮಾಡಿರೋದು. ಯಾಕಂತಂದ್ರೆ ಬೇಸಿಗೆ ಟೈಮ್ ಒಳಗೆ ಎಲ್ಲ ಬೋರ್ವೆಲ್ ನೀರು ಭಾಳ ಅಂದ್ರೆ ಭಾಳ ಕಡಿಮೆನೇ ಆಗ್ಯಾವೆ. ಇವಾಗ ನಮ್ಮ ಆರು ಕೂಡ ಆಟ ಆಡ್ಕೊಂಡು ಕುಂತಿದ್ದ. ಬದನೆ ಗಿಡ ಮತ್ತು ಮೆಣಸಿನ ಗಿಡ ಅವು ಕೂಡ ಹೂವು ಬಿಟ್ಟಾವೆ ನೋಡ್ರಿ. ಇವಾಗ ಇನ್ನೊಂದು ಸ್ವಲ್ಪ ಒಂದು 20-25 ಮೆಣಸಿನ ಥರ ಹಚ್ಚಿದ್ನಲ್ಲ. ಇವಾಗ ನಮ್ಗೆ ನಾಷ್ಟ ಮಾಡೋದಕ್ಕಾಗಿರ್ಬೋದು, ಏನಾದರೂ ಸಾಂಬಾರಿಗೆ ಇವಾಗ ಹಸಿಮೆಣ್ಸಿನ್ಕಾಯಿ ಆಗ್ಲಾಕತ್ತಾವ. ಅವು ಕಡಿಮೆ ಆಗೋ ಅಷ್ಟರಲ್ಲಿ ಇವು ಏನು ಹಚ್ಚಿದ್ವಲ್ಲ ಇವು ಸ್ಟಾರ್ಟ್ ಆಕಾವು. ಹೀಗಾಗಿ ಜಾಸ್ತಿ ಏನು ಕಾಯಿ ಪಲ್ಯ ತರ್ಲಕ್ಕೆ ಇದು ಆಗಂಗಿಲ್ಲ. ಏನು ಬೇಕಲ್ಲ ಐಟಮ್ನ ಎಲ್ಲನೂ ಆಲ್ಮೋಸ್ಟ್ ಅಲ್ಲೆಲ್ಲ ನಮ್ಗೆ ಏನು ಇಷ್ಟ ಆಗಿತ್ತಲ್ಲ ಕಾಯಿ ಪಲ್ಯನ ಹಾಕೀನಿ. ಹಾಗೆ ಇವಾಗ ಇನ್ನು ಹೋದ ನಂತರ ಇನ್ನು ಬ್ಲೌಸ್ಗೆ ಹುಕ್ಸ್ನ ಹಚ್ಚಬೇಕು. ಹಾಗೆ ನಮ್ಮ ಮರ್ಯನ ಕೂಡ ಆಟ ಆಡ್ಲಾಕತ್ತಿದ್ದು ನೋಡ್ರಿ. ಅವ್ನು ನೋಡ್ಕೊತಾನೆ ಕೆಲಸ ಕಂಟಿನ್ಯೂ ಮಾಡ್ಬೇಕು. ಇಲ್ಲ ಅಂತಂದ್ರೆ ಆಚೆ ಕಡೆ ಸೈಡ್ ಏನು ಮನೆಯಾಗೈತೆಲ್ಲ ಮಷಿನ್ ಇಟ್ಟಿರ್ತೀನಲ್ಲ, ಅದ್ರ ಮ್ಯಾಗ ಚಾಪೀಸು ಅಥವಾ ಏನಾದರೂ ಮಿಸ್ ಆಗಿ ಯಾವುದಾದ್ರೂ ಕಸ್ಟಮರ್ಸ್ ಬ್ಲೌಸ್ ಇಟ್ಟಿದ್ರೆ ಎಲ್ಲ ಹಾಳು ಮಾಡ್ತಾನೆ. ಹೀಗಾಗಿ ಅವ್ನು ಕೇರ್ಫುಲ್ಲಾಗಿ ನೋಡ್ಕೋತಾ ಇರಬೇಕಾಗ್ತೈತಿ. ಹಾಗೆ ಇವಾಗ ಇಲ್ಲಿ ಪಲ್ಯ ಮಾಡ್ಲಿಕ್ಕೆ ಮತ್ತು ಮಜ್ಜಿಗೆ ಮಾಡ್ಲಿಕ್ಕೆ ಎಲ್ಲನೂ ರೆಡಿ ಮಾಡೀನಿ. ಪುಂಡಿ ಪಲ್ಯ ಕುದಿದಾಯ್ತು ನೋಡ್ರಿ. ಕುದ್ದಾದ ನಂತರ ಅದಕ್ಕೆ ರೆಡಿ ಮಾಡಬೇಕಲ್ಲ, ಮೊದಲಿಗೆ ಬೆಳ್ಳುಳ್ಳಿನ ತೊಗೊಂಡು ಬರ್ಲಿಕ್ಕೆ ಹೋಗೀನಿ. ಒಂದಿಷ್ಟು ಇನ್ನೂ ಕ್ಲೀನ್ ಮಾಡಿಲ್ಲ ನೋಡಿರಿ. ಇವ್ನು ಕ್ಲೀನ್ ಮಾಡಿ ಎಲ್ಲ ಎತ್ತಿಡಬೇಕು. ಇನ್ನು ಮಧ್ಯಾಹ್ನ ಟೈಮ್ದಾಗ ಮಾಡಬೇಕು. ನಿನ್ನೆ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇಷ್ಟು ನೋಡಿರಿ, ಬೆಳ್ಳುಳ್ಳಿ ತೊಗೊಂಡು ಒಂದು ಸ್ವಲ್ಪ ಪಲ್ಯಕ್ಕೆ ಮತ್ತು ಪುಂಡಿ ಪಲ್ಯಗೆ ಇವಾಗ ಬೆಳ್ಳುಳ್ಳಿನ ಮತ್ತು ಹಸಿಮೆಣ್ಸಿನ್ಕಾಯಿ ಉಪ್ಪು ಎಲ್ಲನೂ ಹಾಕಿ ಇವಾಗ
ಮೊದಲಿಗೆ ಪುಂಡಿ ಪಲ್ಯನ ರೆಡಿ ಮಾಡ್ತೀನಿ. ಮೊದಲಿಗೆ ಇವಾಗ ಒಲೆ ಮೇಲೆ ಅನ್ನಕ್ಕಿಟ್ಟ ನೋಡ್ರಿ. ಅನ್ನ ಆಗುವಷ್ಟರೊಳಗೆ ಇದನ್ನ ರೆಡಿ ಮಾಡ್ಬೇಕಂತೇಳಿ ಮೊದಲಿಗೆ ಪುಂಡಿ ಪಲ್ಯನ ರೆಡಿ ಮಾಡ್ಲಕತ್ತೀನಿ. ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ಅದನ್ನ ಉಪ್ಪು ಜೀರಿಗೆ ಎಲ್ಲನೂ ಹಾಕಿ ಇದ್ರೊಳಗೆ ಏನೈತಲ್ಲ ಗೋಧಿ ನುಚ್ಚು ಅಥವಾ ಗೋವಿನ ಜೋಳದ ನುಚ್ಚನ್ನ ಹಾಕಿದ್ರೆ ನಡಿತೈತಿ. ಬಟ್ ನಾ ಇವಾಗ ಅನ್ನ ಏನೈತಲ್ಲ ಅನ್ನ ಕಂಪ್ಲೀಟ್ ಆದ ನಂತರ ಅದನ್ನ ಹಾಕಿ ಕಂಪ್ಲೀಟ್ ಮಾಡ್ತೀನಿ. ಅದನ್ನು ಕೂಡ ಹಾಕ್ಬೋದು. ಇವಾಗ ಅನ್ನ ಆಗೋಷ್ಟರಲ್ಲಿ ಏನು ಪಲ್ಯ ಅದನ್ನು ಕೂಡ ರೆಡಿ ಮಾಡ್ಲಾಕತ್ತೀನಿ. ಅದಾದ ನಂತರ ಮಧ್ಯಾಹ್ನ ಟೈಮ್ ಒಳಗೆ ಮಜ್ಜಿಗೆ ಮಾಡ್ಲಾಕತ್ತೀನಿ ನೋಡಿರಿ. ಊಟದ ಜೊತೆಗೆ ಕಾಂಬಿನೇಷನ್ ಚಲೋ ಇರ್ತೈತೆ ಅಂಥೇಳಿ. ಹೀಗಾಗಿ ನೋಡಿರಿ ಬ್ಲೌಸ್ ಅಂತಂದ್ರೆ ಒಂದು ಸ್ವಲ್ಪ ಇವತ್ತು ಲೇಟ್ ಆಯಿತು ಕೆಲಸ ಮುಗಿಯೋದು. ಇಲ್ಲ ಅಂತಂದರೆ ಇನ್ನು ಈ ಒಂದು ಟೈಮಿಂಗ್ ಅಂತಂದರೆ ಎಲ್ಲ ಕೆಲಸ ಕಂಪ್ಲೀಟಾಗಿ ಇವಾಗ ಬ್ಲೌಸ್ನ ನಾನು ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ನಿ. ಇವತ್ತು ಒಂದು ಸ್ವಲ್ಪ ಲೇಟ್ ಆಗೈತಿ. ಇವತ್ತು ಒಂದೇ ಬ್ಲೌಸ ಫಿನಿಶಿಂಗ್ ಆಗ್ತೈತಿ. ಹೀಗಾಗಿ ನಾವು ಪ್ರತಿ ಸಲ ನಾನು ವಿಡಿಯೋ ಒಳಗೆ ಹೇಳ್ತೀನಲ್ಲ, ನಾವು ಬೇಗ ಕೆಲಸ ಮುಗಿಸ್ಕೊಂಡ್ವಿ ಅಂತಂದರೆ ನಾವು ಬ್ಲೌಸ್ ಕೂಡ ಹೊಲಿಲಿಕ್ಕೆ ಇಂಟ್ರೆಸ್ಟ್ ಬರ್ತೈತಿ. ಹೀಗಾಗಿ ಎಲ್ಲ ಕೆಲಸ ಮುಗಿದ ಬ್ಲೌಸ್ ಸ್ಟಿಚಿಂಗ್ ಮಾಡ್ಲಿಕ್ಕಂತ ಲೇಟ್ ಆಗಿಬಿಡ್ತೈತಿ. ಹಾಗೆ ಮಜ್ಜಿಗೆ ಮಾಡ್ಬೇಕಂತೇಳಿ ಅದನ್ನು ಕೂಡ ರೆಡಿ ಮಾಡ್ಲಾಕತ್ತೀನಿ ನೋಡಿರಿ. ಯಾಕಂತಂದ್ರೆ ಒಂದು ಸ್ವಲ್ಪ ಲೇಟ್ ಆಯಿತು ಅಂತಂದ್ರೆ ಬಿಸಿಲು ಜಾಸ್ತಿ ಆಯಿತು ಅಂತಂದ್ರೆ ಬೆಣ್ಣೆ ಬರೋಂಗಿಲ್ಲ. ಹೀಗಾಗಿ ಮಜ್ಜಿಗೆ ಕೂಡ ಮಾಡೋದು ಕಂಪ್ಲೀಟ್ ಆಯಿತು. ಚಪಾತಿ ಕೂಡ ಮಾಡ್ಲಾಕತ್ತೀನಿ ನೋಡಿರಿ. ಇಷ್ಟ ಮಧ್ಯಾಹ್ನ ಟೈಮ್ದೊಳಗೆ ನಮ್ಮ ಯಶಸ್ವಿಗೆ ಚಪಾತಿ ಬೇಕಾಗ್ತವೆ. ಹೀಗಾಗಿ ಅಡುಗೆ ಮಾಡೋದು ಕಂಪ್ಲೀಟ್ ಆಯಿತು. ನಂತರ ಇನ್ನು ಪಾತ್ರೆ ಅದು ತೊಳೆದು ಅರ್ಬಿ ತೊಳೆದು ಹಾಕಿ ಇನ್ನು ಊಟ ಮಾಡ್ರೆ ಬಂದಿತ್ತಂತೇಳಿ ಮೊದಲಿಗೆ ಎಲ್ಲ ಕೆಲಸನೂ ಕಂಪ್ಲೀಟ ಮಾಡ್ಲಾಕತ್ತೀನಿ. ನಮ್ಮ ಆರ್ಯನ್ ಕೂಡ ಅವನು ಇಲ್ಲೇ ಆಟ ಆಡ್ಕೊತ ಹೊರಗಡೆ ನಿಂತಿದ್ದ. ಅವ್ನು ಕರ್ಕೊಂಡು ನಾನು ನೋಡ್ರಿ ಇವನ್ನ ಕೆಲಸ ಮುಗಿಸ್ಕೊಂಡು ಇನ್ನು ಊಟ ಮಾಡ್ರೆ ಬಂದಿತ್ತಂತೇಳಿ ಮೊದಲಿಗೆ ಎಲ್ಲ ಪಾತ್ರೆ ತೊಳೆಯೋದು ಬಟ್ಟೆ ತೊಳೆಯೋದು ಕಂಪ್ಲೀಟ್ ಮಾಡಿ ನಂತರ ಸ್ಟಿಚಿಂಗ್ ಮಾಡ್ಲಿಕ್ಕೆ ಊಟ ಮಾಡಿ ಬಂದಿದ್ರೆ ಅಂಥೇಳಿ ಎಲ್ಲ ಕೆಲಸ ಕಂಪ್ಲೀಟ ಮಾಡಿ ಬಂದು ನೋಡ್ರಿ. ಇವಾಗ ಬಂದಾದ ನಂತರ ಇವಾಗ ಊಟಕ್ಕೆ ರೆಡಿ ಮಾಡ್ಲಾಕತ್ತೇನೆ. ಇವತ್ತು ಮಧ್ಯಾಹ್ನದ ಮೆಣಸಿನ್ಕಾಯಿ ಪಲ್ಯ ಮತ್ತು ಮಜ್ಜಿಗೆ ಮತ್ತು ಪುಂಡಿ ಪಲ್ಯ ಇವತ್ತು ಮಧ್ಯಾಹ್ನದ ಊಟದ ಸ್ಪೆಷಲ್ ನೋಡಿರಿ. ಯಶಸ್ವಿ ಕೂಡ ನೋಡಿರಿ ಇನ್ನು ಇವಾಗ ಜಸ್ಟ್ ಇನ್ನು ಸ್ಕೂಲ್ ಬಿಡ್ತೈತೆ. ಅವರು ಇನ್ನೂ ಬರ್ತಾರೆ. ಬಂದ ನಂತರ ಅವರು ಕೂಡ ಊಟ ಮಾಡ್ಯಾದ ನಂತರ ಇವೇನು ಪಾತ್ರೆ ಇದಲ್ಲ ಇನ್ನು ಸಂಜೆ ಟೈಮ್ ಒಳಗೆ ಎಲ್ಲ ರೆಡಿ ಮಾಡ್ತೀನಿ. ಇವಾಗ ಇನ್ನು ಇದಾದ ನಂತರ ಇನ್ನು ಬ್ಲೌಸ್ ಸ್ಟಿಚಿಂಗ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಸಂಜೆ ಟೈಮ್ ಒಳಗೆ ಮತ್ತು ಕೆಲಸ ಇರ್ತಾವಲ್ಲ, ಹೀಗಾಗಿ ಇವತ್ತು ಸಿಂಪಲ್ ಒಂದು ಡಿಸೈನ್ನ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೀನಿ. ಇವತ್ತು ನೋಡಿರಿ ಇವತ್ತು ಮಧ್ಯಾಹ್ನದ ಊಟದ ಸ್ಪೆಷಲ್ ಇಷ್ಟ ಐತಿ. ಟೈಮ್ ಬಂದ 1 ಗಂಟೆ ಆಗೈತೆ ನೋಡಿರಿ. ಇವಾಗೆಲ್ಲ ಕೆಲಸ ಕಂಪ್ಲೀಟ್ ಮಾಡ್ಕೊಂಡು ಅಡುಗೆದಾಯಿತು. ಇವಾಗ ಊಟ ಮಾಡ್ಕೊಂಡು ಇನ್ನು ನಾನು ಬ್ಲೌಸ್ ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡಬೇಕು. ಎಲ್ಲರೂ ಕೂಡ ಕೇಳಾಕತ್ತಿದ್ರು, ಕಮೆಂಟ್ ಕೂಡ ಮಾಡ್ಲಾಕತ್ತಿದ್ರು ಶಾರ್ಟ್ ಯಾಕೆ ಮಾಡಿಲ್ಲ ಅಂಥೇಳಿ. ಇವಾಗ ಜಾಸ್ತಿ ನಾವು ಶಾರ್ಟ್ಗಿಂತನೂ ಲಾಂಗ್ ವಿಡಿಯೋಕ್ಕೆ ಇಂಪಾರ್ಟೆಂಟ್ ಕೊಟ್ಟು ಲಾಂಗ್ ವಿಡಿಯೋನ ಜಾಸ್ತಿನ ಮಾಡ್ಲಾಕತ್ತೀವಿ. ಯಾವಾಗಲಾದ್ರೂ ಟೈಮ್ ಸಿಕ್ಕರೆ ಕೂಡ ಶಾರ್ಟ್ ಕೂಡ ಮಾಡಿರ್ತೀವಿ. ಹಾಗೆ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಅದ್ರ ಬಗ್ಗೆನೇ ಐಡಿಯಾನೇ ಇರಲಿಲ್ಲ ನೋಡಿರಿ. ಯಾಕಂತಂದ್ರೆ ಮೊದಲಿಗೆ ನಾನು ಮನ್ಯಾಗ ಸ್ಟಿಚಿಂಗ್ ಕಲ್ತಿರೋದಂತ ಹೇಳಿ ಹಲವಾರು ವಿಡಿಯೋ ಒಳಗೆ ನಾ ಹೇಳೀನಿ. ಮೊದಲಿಗೆ ನಾನು ಮೊಬೈಲ ಯೂಸ್ ಮಾಡ್ಲಾಕತ್ತಿಲ್ಲ. ಇವ್ರ ಮೊಬೈಲನ್ನು ಇತ್ತು. ಅದ್ರೊಳಗೆ ವಿಡಿಯೋ ಏನಾದರೂ ನಂಗೆ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಬೇಕಾಗಿತ್ತು ಅಂತಂದ್ರೆ ವಿಡಿಯೋಸ್ನ ನೋಡೋದು ಮಾಡ್ತಿದ್ನಿ. ಬರ್ತಾ ಏನಾಯ್ತಲ್ಲ ಕ್ರಮೇಣವಾಗಿ ಕಸ್ಟಮರ್ಸ್ ಏನೋ ಜಾಸ್ತಿ ಆದ ನಂತರ ಸೊ ಡಿಸೈನ್ ಆಗಿರ್ಬೋದು ವಾಟ್ಸಪ್ ಬಿಡ್ಲಾಕ ಅವ್ರಿಗೆ ಪ್ರಾಬ್ಲಮ್ ಆಗ್ಲಾಕೈತಿ. ಹೀಗಾಗಿ ಅವ್ರು ಏನಂತಂದ್ರೆ ನೀನು ಒಂದು ಸೆಪ್ರೇಟ ಫೋನ್ ತಗೋ, ಕಸ್ಟಮರ್ಸ್ ಜಾಸ್ತಿ ಆದ್ರಲ್ಲ, ಹೀಗಾಗಿ ಅಂತ ಅವಾಗ ನಾನು 2 ಮೊಬೈಲ್ಗೆ ಏನು ಬ್ಯಾಲೆನ್ಸ್ ಹಾಕೋದೈತಿ ಅಂತ ಹೇಳಿ ಒಂದೇ ಮೊಬೈಲ್ನ ಯೂಸ್ ಮಾಡ್ತಿದ್ವಿ. ಕಸ್ಟಮರ್ಸ್ ಏನು ಜಾಸ್ತಿ ಆಗ್ಲಕತ್ರಲ್ಲ, ಹೀಗಾಗಿ ಮೊಬೈಲ್ನ ತೊಗೊಂಡು. ಬಟ್ ಚಾನಲ್ ಮಾಡಬೇಕು ಅನ್ನೋದು ನನಗೆ ಯಾವುದೇ ಒಂದು ಯೋಚನೆ ಕೂಡ ಇರಲಿಲ್ಲ. ಹೀಗಾಗಿ ಹಲವಾರು ನಾನು ಟೈಲರಿಂಗ್ ಬಗ್ಗೆ ವಿಡಿಯೋನ ಜಾಸ್ತಿ ನೋಡ್ತಿದ್ನಿ. ಹೀಗಾಗಿ ನಾ ಏನು ಮನೆ ಕೆಲಸ ಮತ್ತು ಸ್ಟಿಚಿಂಗ್ ಒಳಗೆ ವಿಡಿಯೋ ಅದು ನಮ್ಮ ಮೊಬೈಲ್ ಯೂಸ್ ಬೇಡ ವೇಸ್ಟ್ ತಿಂಗಳ ಬ್ಯಾಲೆನ್ಸ್ ಹಾಕೋದಂತ ಹೇಳಿ ಅಂದ್ಕೊಂಡಿದ್ನಿ. ಟೈಮ್ ಒಳಗೆ ಇವ್ರೇನಂದ್ರು ಹೆಂಗಿದ್ರು ನೀವು ಬ್ಲೌಸ ಸ್ಟಿಚಿಂಗ್ ಮಾಡ್ತೀನಿ, ಅವ್ರ ರೀತಿ ನೀನು ಒಂದು ಚಾನಲ್ ಓಪನ್ ಮಾಡಿ ಮತ್ತು ಮಾಡ್ತಕ್ಕಂಥ ಬ್ಲೌಸ್ನ ವಿಡಿಯೋಸ್ನ ಅಪ್ಲೋಡ್ ಮಾಡಂತ ಹೇಳಿದರು.
ಸೊ ಅಲ್ಲಿವರೆಗೂ ಯೋಚನೆನೇ ಇರಲಿಲ್ಲ. ಇಂಥ ನಾ ಏನಂತಂದ್ರೆ ಹಳ್ಳಿ ಒಳಗೆ ಅಂತಂದ್ರೆ ಒಂದೊಂದು ದಿನ ಮನೆ ಕೆಲಸ ಜಾಸ್ತಿ ಇತ್ತು ಅಂತಂದ್ರೆ ಒಂದಿನ ಸ್ಟಿಚಿಂಗ್ ಮಾಡ್ತೀವಿ, ಇನ್ನೊಂದು ದಿನ ಮಾಡಂಗಿಲ್ಲ, ವಿಡಿಯೋ ಹಾಕ್ಲಾಕ ಪ್ರಾಬ್ಲಮ್ ಆಗ್ತತಿ ಹೇಳಂದಾಗ ಒಂದೊಂದು ದಿನ ಬ್ಲೌಸ್ ವಿಡಿಯೋ ಹಾಕು ಇಲ್ದಾಗ ಲಾಗ್ ವಿಡಿಯೋನು ಹಾಕ್ಲಾಕ ನಡಿತೈತಿ ಅಂತ ಹೇಳಂದಾಗ ನಾ ಸೀರಿಯಸ್ ಅಂತ ಅಂದ್ಕೊಂಡಿಲ್ಲ, ಕಾಮಿಡಿ ಮಾಡ್ಲತ್ತಾರ ಅಂತ ಹೇಳಿ ಅಂದ್ಕೊಂಡಿದ್ನಿ. ಹೀಗಾಗಿ ನಾವು ಫೈನಲ್ ಆಗಿ ಮೊಬೈಲ್ನ ತಂದ ನಂತರ ನಾವು ಎಲ್ಲ ಚಾನಲ್ ಓಪನ್ ಮಾಡಿಬಿಟ್ಟೆ. ನಾನು ಎಡಿಟಿಂಗ್ ಹೆಂಗೆ ಮಾಡೋದು ಮತ್ತು ತಮ್ಮನ ಎಲ್ಲನೂ ಕೂಡ ಚಾನಲ್ ಓಪನ್ ಮಾಡಿದ ನಂತರ ಎಲ್ಲನೂ ಕಲ್ತ್ಕೊಂಡು ಅದ್ರ ಬಗ್ಗೆ ಏನೂ ನಾಲೆಜ್ ಇರಲಿಲ್ಲ. ಕಲ್ತ್ಕೊಂಡು ನಾವು ವಿಡಿಯೋ ಮಾಡಬೇಕಂತಂದ್ರೆ ತುಂಬಾ ಕಷ್ಟಪಟ್ಟಿವಿ. ಹೀಗಾಗಿ ಮೊದಲಿಗೆ ಚಾನಲ್ ಮಾಡಬೇಕು ಅಂತಂದ್ರೆ ಫ್ಯಾಮಿಲಿ ಸಪೋರ್ಟ್ ಅನ್ನೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಕತಿ. ಹೀಗಾಗಿ ಮೊದಲು ಇವ್ರೇನಂತರು ಚಾನಲ್ ಓಪನ್ ಮಾಡೋಕ್ಕಿಂತ ನಮ್ಮ ಮೊದಲನೇ ಹೇಳಿದ್ರು. ಯಾಕಂತಂದ್ರೆ ಇವಾಗ ಒಂದು ಚಾನಲ್ನ ಹಳ್ಳಿ ಒಳಗೆ ನಾವು ಓಪನ್ ಮಾಡಿಬಿಟ್ಟು ಒಂದು ಚಾನಲ್ನ ನಡ್ಸ್ಕೊಂಡು ಹೋಗ್ತೀವಿ ಅಂತಂದ್ರೆ ಪಾಸಿಟಿವ್ ಆಗಿ ಮಾತಾಡ್ತಾರೆ ಮತ್ತು ಕೆಲವೊಬ್ರು ನೆಗೆಟಿವ್ ಆಗಿ ಮಾತಾಡ್ತಾರೆ. ಹೀಗಾಗಿ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಂಗಿಲ್ಲ, ಚಾನಲ್ನ ಸ್ಟಾಪ್ ಮಾಡೋಂಗಿಲ್ಲ ಅಂತಂದ್ರೆ ನೀ ಚಾನಲ್ನ ಓಪನ್ ಮಾಡಿಬಿಡು ಅಂತ ಹೇಳಿ ಆಲ್ರೆಡಿ ಇವ್ರು ಹೇಳಿದರು. ಹೀಗಾಗಿ ನಾನು ಟೈಲರಿಂಗ್ ವಿಡಿಯೋನ ಹಾಕ್ತೀನಿ. ಮತ್ತು ನಾ ಯಾವತ್ತಾದರೂ ಬ್ಲೌಸ್ ಕಟ್ಟಿಂಗ್ ಅದು ಮಾಡಿರಲಿಲ್ಲ, ಸ್ಟಿಚಿಂಗ್ ಮಾಡಿರಲಿಲ್ಲ ಅಂತಂದ್ರೆ ಲಾಗ್ ಕೂಡ ಶೇರ್ ಮಾಡ್ತೀನಿ. ಹೀಗಾಗಿ ಹಲವಾರು ಜನ ಹಳ್ಳಿ ಅಂತಂದಮೇಲೆ ಹಲವಾರು ಜನ ಕೆಲವೊಬ್ಬರಿಗೆ ವಿಡಿಯೋ ಇಷ್ಟ ಆಗ್ತದೆ, ಇನ್ನೊಬ್ರಿಗೆ ಇಷ್ಟ ಆಗೋದಿಲ್ಲ. ಹೀಗಾಗಿ ನಾವು ಇವಾಗ ಟೈಲರಿಂಗ್ ಜರ್ನಿ ಏನು ಸ್ಟಾರ್ಟ್ ಆಯ್ತಲ್ಲ, ಸೊ ಅದ್ರ ಬಗ್ಗೆನೇ ಜಾಸ್ತಿ ವಿಡಿಯೋನ ಹಾಕ್ಲಾಕತ್ತೀನಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಲಾಕತ್ತೀರಿ. ಮತ್ತು ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ಯಾವ ರೀತಿಯಾಗಿ ನಮ್ಮ ಟೈಲರಿಂಗ್ ಜರ್ನಿ ನಡೀತು ಮತ್ತು ಯಾವ ರೀತಿಯಾಗಿ ನಾನು ಚಾನಲ್ನ ಸ್ಟಾರ್ಟ್ ಮಾಡಿದೆ ಅನ್ನೋದನ್ನು ಮತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಲವಾರು ಜನ ಕಮೆಂಟ್ ಮಾಡ್ಲಾಕತ್ರಿ ಶಾರ್ಟ್ ಜಾಸ್ತಿ ಯಾಕೆ ಹಾಕುವಾರಿ ಮತ್ತು ಲಾಂಗ್ ವಿಡಿಯೋ ಹಾಕ್ಲಾಕತ್ತಿದ್ರಿ ಅಂಥೇಳಿ. ಅದಕ್ಕೋಸ್ಕರ ಇವಾಗ ಲಾಂಗ್ ವಿಡಿಯೋ ಅಂತಂದ್ರೆ ವಾಚಿಂಗ್ ಟೈಮ್ ಕಂಪ್ಲೀಟ್ ಆಗಬೇಕಲ್ಲ, ಹೀಗಾಗಿ ಜಾಸ್ತಿ ನಾನು ಲಾಂಗ್ ವಿಡಿಯೋ ಒಳಗೆ ಇಂಪಾರ್ಟೆಂಟ್ ಐತಿ, ಹೀಗಾಗಿ ಅದನ್ನ ಹಾಕ್ಲಾಕತ್ತೀವಿ. ಹೀಗಾಗಿ ನಮ್ದು ಚಾನಲ್ ಅಂತಂದ್ರೆ ಎಲ್ಲರೂ ಸಪೋರ್ಟಿಂದಾನ ಒಂದು ಯೂಟ್ಯೂಬ್ ಚಾನಲ್ ಮುಂದುವರಿಬೇಕು, ಸಕ್ಸಸ್ ಆಗಬೇಕು ಅಂತಂದ್ರೆ ಫ್ಯಾಮಿಲಿ ಸಪೋರ್ಟ್ ಅನ್ನೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಕತಿ. ಹೀಗಾಗಿ ನಾವು ಯಾರ ಮಾತಿಗೂ ಒಂದು ಕಿವಿ ಕೊಡಲಾರ್ದ ಸೊ ನಮ್ಮ ಚಾನಲ್ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ಅದನ್ನ ಕಂಟಿನ್ಯೂ ಮಾಡ್ಕೊತ ನಾವು ಹೊಂಟದೀವಿ. ಎಲ್ಲರೂ ಕೂಡ ಈ ನಮ್ಮ ಹಳ್ಳಿ ಚಾನಲ್ಗೆ ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಸ್ಕಿಪ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋನ ನೋಡಿ ಒಂದು ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡಿ. ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಅದರ ಶೇರ್ ಮಾಡಿ. ಮುಂದೆ ಬರ್ತಕ್ಕಂಥ ವಿಡಿಯೋ ಒಳಗೆ ಲಾಗ್ ವಿಡಿಯೋ ಮತ್ತು ಸ್ಟಿಚಿಂಗ್ ವಿಡಿಯೋ ಮುಖಾಂತರ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ಲರೂ ಕೂಡ ನನ್ನ ಚಾನಲ್ಗೆ ಭಾಳ ಸಪೋರ್ಟ್ ಮಾಡ್ಲಾಕತ್ತೀರಿ, ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಾತೀನಿ. ಯಾರೆಲ್ಲ ನೋಡ್ಲಾತ್ತೀರಿ ಎಲ್ಲರಿಗೂ ಧನ್ಯವಾದಗಳು.